ಮೈಸೂರು ರಾಜಮನೆತನದಿಂದ 10 ದಿನ ವಿಜಯದಶಮಿ ಆಚರಣೆ ಮಾಡ್ತೀವಿ ಅಂತ ಯದುವಂಶದ ಮಹಾರಾಜ ಯದುವೀರ್ ಹೇಳಿದ್ದಾರೆ. ನಮ್ಮ ಹಾಗೂ ಸರ್ಕಾರದ ಕಾರ್ಯಕ್ರಮಗಳಿಗೆ ಯಾವುದೇ ಸಂಬಂಧ ಇರಲ್ಲ. ಪೂಜಾ ವಿಧಿವಿಧಾನಗಳು ನಿಗದಿಯಂತೆ ನಡೆಯುತ್ತವೆ. ಅರಮನೆಯ ಖಾಸಗಿ ದರ್ಬಾರ್ ಬಗ್ಗೆ ಧರ್ಮಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಅರಮನೆಯ ಪಂಚಾಂಗಕ್ಕೆ ಅನುಸಾರವಾಗಿ ಸಮಯ ನಿಗದಿಯಾಗಲಿದೆ ಅಂತ ಯದುವೀರ್ ಹೇಳಿದ್ದಾರೆ. ಚೇಂಜ್ ಇರುತ್ತೆ ಅಂತ ಒಂದೆರಡು ದಿನ ಈ ಕಡೆ ಆ ಕಡೆ ಇರುತ್ತೆ. ಸೇಮ್ ಇವತ್ತು 10 ದಿನ ಆಗುತ್ತೆ. 9 ಡೇಸ್ ಇತ್ತು ಲಾಸ್ಟ್ ಟೈಮ್. ವಿಜಯದಶಮಿ 10ನೇ ದಿನದೇ ಬೀಳುತ್ತೆ. ಪ್ರಿಪರೇಷನ್ಸ್ ಎಲ್ಲ ಮಾಮೂಲಿ ನಡೆಯುತ್ತೆ, ಹಾಗೆ ನಡೆಯುತ್ತೆ. ನಮ್ದು ಅದು ಸರ್ಕಾರಕ್ಕೆ ಏನು ಸಂಬಂಧ ಏನಿಲ್ಲ. ನಮ್ಮ ಪಂಚಾಂಗ ಓದಿ ಅದೆಲ್ಲ ಇದು ಮಾಡಿ ನಮ್ಮ ಧರ್ಮಾಧಿಕಾರಿ ಅವರು ಅದಾದ್ಮೇಲೆ ಕೊಡ್ತಾರೆ. ಆದ್ರೆ ಸೇಮ್ ಟೈಮ್ ಫ್ರೇಮ್ ಮೋರಲೆಸ್ ಸೇಮ್. ಬೆಂಗಳೂರು ಮಹಾನಗರ ಪಾಲಿಕೆ ಮಹಾನಗರದ ಒತ್ತುವರಿದಾರರಿಗೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ. ಒತ್ತುವರಿ ಆಗಿರೋ ರಾಜಾ ಕಾಲುವೆಗಳನ್ನು ತೆರವುಗೊಳಿಸುವ ಅಧಿಕಾರ ಪರಮಾಧಿಕಾರ ಬಿಬಿಎಂಪಿಗೆ ಇದೆ ಎಂದು ಹೇಳಿದೆ. ರಾಜಾ ಕಾಲುವೆ ತೆರವಿನ ಆಪರೇಷನ್ಗೆ ಶಹಬಾಸ್ ಗಿರಿಯನ್ನು ಕೊಟ್ಟಿದೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ತಡೆ ಕೊಡಬೇಕು ಅಂತ ರಾಮಕೃಷ್ಣ ಅನ್ನೋರು ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಚೆನ್ನೈನ ರೈಲ್ನಲ್ಲಿ ಸಿನಿಮಾ ಮಾದರಿಯಲ್ಲಿ ಭಾರಿ ದರೋಡೆ ನಡೆದಿದೆ.